ದುಬೈನಲ್ಲಿ ಸಿಲುಕಿದ್ದ ಕನ್ನಡಿಗರು ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. 200ಕ್ಕೂ ಹೆಚ್ಚು ಜನ ಇನ್ನು ತಾಯ್ನಾಡಿಗೆ ಬಂದಂತೆ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮರಳಿ ರಾಜ್ಯಕ್ಕೆ ಬರ್ತಿದ್ದಂತೆ ಕನ್ನಡಿಗರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ದುಬೈನಲ್ಲಿ ಸಿಲುಕಿದ್ದ ಕನ್ನಡಿಗರು ತಾಯ್ನಾಡಿಗೆ ಸೇಫ್ ಆಗಿ ಬಂದಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿದ್ದಾರೆ. 200ಕ್ಕೂ ಹೆಚ್ಚು ಕನ್ನಡಿಗರು ಮರಳಿ ರಾಜ್ಯಕ್ಕೆ ಬರ್ತಿದ್ದಂತೆ ಕನ್ನಡಿಗರು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿದ್ಯಾಭ್ಯಾಸ ಪ್ರವಾಸ ಕಾರಣಗಳಿಗೆ ದುಬೈಗೆ ಹೋಗಿದ್ರು. ಈ ವೇಳೆ ವೈಮಾನಿಕ ದಾಳಿಯಿಂದಾಗಿ ಕನ್ನಡಿಗರು ನಲುಗುತ್ತಿದ್ರು ದುಬೈನಲ್ಲಿ. ಈಗ ಸೇಫ್ ಆಗಿ ಕರ್ನಾಟಕಕ್ಕೆ ಬಂದಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದಿಂದ ಲಾಕ್ ಆಗಿದ್ರು ಕನ್ನಡಿಗರು. ದೇವನಹಳ್ಳಿ ಏರ್ಪೋರ್ಟ್ಗೆ ಈಗ 200ಕ್ಕೂ ಹೆಚ್ಚು ಜನ ಬಂದಿಳಿದಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ನಡೆಸಿದ ಜಂಟಿ ದಾಳಿಯಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ಯಾವ ರೀತಿ ಭೀಕರತೆಯನ್ನು ಪಡೆದುಕೊಂಡಿದೆ ಅನ್ನೋದನ್ನು ನಾವೀಗಾಗಲೇ ತೋರಿಸ್ತಾ ಇದ್ದೀವಿ ನಿಮಗೆ. ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಪ್ರತೀಕಾರದ ದಾಳಿ ನಡೆಸಿದ್ದು, ಇದರಿಂದಾಗಿ ಹಲವು ಭಾರತೀಯರು ದುಬೈನಲ್ಲಿ ಸಿಲುಕಿದ್ರು. ಇವರಲ್ಲಿ ಕರ್ನಾಟಕದ ನಮ್ಮ JDS MLC ಭೋಜೇಗೌಡ ಅವರು ಕೂಡ ಅಲ್ಲೇ ಲಾಕ್ ಆಗಿದ್ದರು. ಬ್ಯಾಡ್ಮಿಂಟನ್ ಆಟಗಾರ್ತಿ PV ಸಿಂಧು ಸೇರಿದಂತೆ ಹಲವರಿದ್ದರು ದುಬೈನಲ್ಲಿ. ಇವರೆಲ್ಲ ಸದ್ಯ 3 ದಿನಗಳ ಬಳಿಕ ವಿಮಾನದ ಮೂಲಕ ತಾಯ್ನಾಡಿಗೆ ಸುರಕ್ಷಿತವಾಗಿ ಮರಳಿದ್ದು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ದುಬೈನಲ್ಲಿ ಸಿಲುಕಿದ್ದಂಥ ಭಾರತೀಯರು ತಾಯ್ನಾಡಿಗೆ ವಾಪಸ್ಸಾಗಿರುವುದು ಈಗ ಸಂತಸ ವ್ಯಕ್ತವಾಗ್ತಾ ಇದೆ. ಎಲ್ಲ ಕಂಡೀಷನ್ ನಮಗೆ ಚೆನ್ನಾಗಿ, ನಮ್ಮ ಕನ್ನಡದೇ ಒಂದು ಸಂಘ ಇತ್ತು, ಎಲ್ಲರೂ ಚೆನ್ನಾಗಿ ನಮಗೆ ನೋಡಿಕೊಂಡ್ರು. ಆಮೇಲೆ ನಾವೇ ಒಟ್ಟಾಗಿ ನಮ್ಮ ಇಂಡಿಯಾದವ್ರಂತ ಎಲ್ಲ ಸೇರಿಬಿಟ್ಟು ನಾವು ಟ್ರಾನ್ಸಿಟ್ನಲ್ಲಿ ಇದ್ಬಿಟ್ಟು ನಾವು ಈ ಕಡೆ ಬಂದಿದ್ವಿ. ಈಗ ಸರ್, ಅಲ್ಲಿನ ವಾತಾವರಣ ಅಂದರೆ ಯುದ್ಧದ ವಾತಾವರಣ ಹೇಗಿತ್ತು? ನಿಮಗೇನಾದರೂ ಅನುಭವ ಆಯಿತಾ ಅಂತ? ಅಂದರೆ ಕೆಲವೊಂದು ಶೆಲ್ಸು ಬರೋದು ನಮಗೆಲ್ಲ ಗೊತ್ತಾಗ್ತಾ ಇತ್ತು. ಬಟ್ ನಾವು ಅಂಡರ್ಗ್ರೌಂಡ್ನಲ್ಲಿ ಇದ್ವಿ. ಟ್ರಾನ್ಸಿಟ್ನಲ್ಲಿ ನಮಗೆಲ್ಲ ಗೌರ್ಮೆಂಟ್ ಚೆನ್ನಾಗಿ ಇದು ಮಾಡಿದರು. ಹಾಗಾಗಿ ನಮಗೆ ಅಷ್ಟೇನು ಅನಿಸಲಿಲ್ಲ, ಭಯಭೀತಿ ಇದ್ವಿ. ಆದರೂ ನೀವು ಪ್ರತ್ಯಕ್ಷವಾಗಿ ಯಾವುದಾದ್ರೂ ಮಿಸೈಲ್ ಬಿದ್ದಿದ್ದು ನೋಡಿದ್ರಾ? ಏನಪ್ಪ ಆ ದೂರದಿಂದ ನಮಗೆ ಒಂಥರ ಆ ಬಿದ್ದ ಹೊಗೆ ಬರೋದು ಅವನ್ನೆಲ್ಲ ನಾವು ನೋಡಿದ್ವಿ. ಭಯ ಆಯಿತು. ಬಟ್ ನಮ್ಮ ಆಮೇಲೆ ಗೊತ್ತಾಯ್ತು ಒಂದು 2 ಕಿಲೋಮೀಟರ್ ದೂರ ಇದೆ ಅಂತ. ಏನು ಉದ್ದೇಶಬೋದು? ನಾನಲ್ಲಿ ನಮ್ಮದು ಮೆಡಿಸಿನ್ದು ಸಪ್ಲೈ ಫಾರ್ಮಸಿಗೆ ಹೋಗಿದ್ದೆ. ಈಗ ಅಲ್ಲಿಂದ ಬಂದಿದ್ದೀರಿ, ಎಷ್ಟು ಖುಷಿ ಅನ್ನಿಸ್ತಿದೆ? ತುಂಬ ಖುಷಿ ಅನ್ನಿಸ್ತಾ ಇದೆ. ಬೈ ಗಾಡ್ ಗ್ರೇಸ್ ಇಂಡಿಯನ್ ಗೌರ್ಮೆಂಟ್ ಎಂಬಸಿ ಒಳ್ಳೆ ಕೆಲಸ ಮಾಡ್ತು, ನಮಗೆಲ್ಲ ಹೆಲ್ಪ್ ಮಾಡ್ತು. ಹಾಗಾಗಿ ನಾವು ವಾಪಸ್ ಮಿಸೈಲ್ ಇಂಟರ್ಸೆಪ್ಟ್ ಆಗ್ತಿರೋ ಸೌಂಡ್ ಬಿಟ್ಟರೆ ಇನ್ನು ಯಾವುದೇ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ. ಅಲ್ಲೆಲ್ಲರೂ ಇನ್ನೂ ಇಂಡಿಯನ್ಸ್ ಯಾರ್ಯಾರಿದ್ದಾರೆ ಎಲ್ಲ ಆರಾಮಾಗೆ ನಾರ್ಮಲ್ ಡೈಲಿ ಲೈಫೇ ನಡೀತಾ ಇದೆ. ಏನು ವಾರು ಆ ಥರ ಸಿಚುವೇಶನ್ನು ಪ್ಯಾನಿಕ್ ಎಲ್ಲ ಏನೂ ಇಲ್ಲ. ಅಂದರೆ ಕಾಲೇಜಸ್ಸು ಆ ಥರ ಮೇನ್ ಗ್ಯಾದರಿಂಗ್ ಎಲ್ಲ ನಿಲ್ಲಿಸಿದ್ದಾರೆ ಸೇಫ್ಟಿ ಪರ್ಪಸ್ಗೆ. ಅದು ಬಿಟ್ಟರೆ ಎಲ್ಲ ಮಿಸೈಲೆಲ್ಲ ಇಂಟರ್ಸೆಪ್ಟ್ ಆಗಿದೆ. ಒಂದು 2 ಡ್ರೋನ್ ಬಂದು ಅಲ್ಲಿ ಇಲ್ಲಿ ಬಿಲ್ಡಿಂಗ್ ಹೊಡೆದಿದೆ, ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಎಲ್ಲ ಆರಾಮಾಗಿದ್ದಾರೆ, ಏನು ಪ್ಯಾನಿಕ್ ಮಾಡೋದೇನು ಬೇಡ. ಈಗ ಊಟ ವ್ಯವಸ್ಥೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಡೆಲಿವರಿ ಆ್ಯಪ್ಸು ಆಮೇಲೆ ರೆಸ್ಟೋರೆಂಟ್ಸ್ ಎಲ್ಲ ಓಪನ್ ಇದೆ. ಅಲ್ಲಿ ರಂಜಾನ್ ಇರೋದ್ರಿಂದ ಸಾಯಂಕಾಲ ಗಂಟೆ ಡೈನಿಂಗ್ ಇರಲ್ಲ, ಟೇಕ್ ಅವೇ ಅಷ್ಟೇ. ಸಾಯಂಕಾಲ ಆದಮೇಲೆ ಟೇಕ್ ಅವೇ ಡೈನಿಂಗ್ ಎರಡೂ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಆ್ಯಪಲ್ಲೆಲ್ಲ ಎಲ್ಲ ಡೆಲಿವರಿ ಕ್ಯಾಬ್ ಎಲ್ಲ ವರ್ಕಿಂಗ್ ಇದೆ. ಸರ್, ಇಂಡಿಯಾಗೆ ಬರೋಕ್ಕೆ ಇದಕ್ಕೂ ಮುಂಚೆ ಏನಾದರೂ ಪ್ರಯತ್ನ ಪಟ್ಟಿದ್ರಾ? ಅಂದರೆ ವಾರ್ ಟೈಮಲ್ಲಿ? ಅಂದರೆ ವಾರ್ ಟೈಮಲ್ಲಿ ನಾನು ಏರ್ ಸ್ಪೇಸ್ ಕ್ಲೋಸ್ ಆಗಿತ್ತಲ್ಲ, ನಿನ್ನೆ ಟ್ವಿಟರಲ್ಲಿ ಎಲ್ಲ ಅಪ್ಡೇಟ್ ಬಂತು. ನಾನು ಫಸ್ಟ್ ಫ್ಲೈಟೇ ಬುಕ್ ಮಾಡಿಕೊಂಡೆ. ನಮ್ಮದೇ ಲಾಸ್ಟ್ ಫ್ಲೈಟ್ ಇವಾಗ ಬರ್ತಾ ಇರೋದು, ಮತ್ತೆ ಕ್ಲೋಸ್ ಆಗಿದೆ ಏರ್ ಸ್ಪೇಸು, ಅಷ್ಟೇ ಸರ್. ಅದು ಬಿಟ್ಟರೆ ಗೌರ್ಮೆಂಟ್ ಸಪೋರ್ಟ್ ಆಗಲಿ, ಫ್ಲೈಟ್ ಸಪೋರ್ಟ್ ಆಗಲಿ, ನಮ್ಮ ಕಾಲೇಜ್ ಕಡೆಯಿಂದ ಎಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಏನೂ ಪ್ಯಾನಿಕ್ ಆಗೋದು. ಈಗ ಕ್ಷೇಮವಾಗಿ ಅಲ್ಲಿಂದ ಬಂದಿದ್ದೀರಾ, ಎಷ್ಟು ಖುಷಿ ಅನಿಸುತ್ತೆ ಸರ್? ಅಂದರೆ ಅಲ್ಲೇನು ಭಯನೂ ಆಗಿಲ್ಲ ಸರ್. ವೈಬ್ರೇಷನ್ ಇಂಟರ್ಸೆಪ್ಟ್ ಆಗ್ತಾರೋ ಸೌಂಡ್ ಬಿಟ್ಟರೆ ಇನ್ನೇನು ಭಯ ಅಂಥದ್ದೇನೂ ಆಗಿಲ್ಲ. ನಾನು ಸ್ಟೂಡೆಂಟ್ ಆ್ಯಕ್ಚುಲಿ ಓದ್ತಾ ಇರೋದು. ಸೊ ಏನು ನಾನು ಅಲ್ಲಿ ಇರ್ತೀನಲ್ಲ, ನಂಗೆ ಗೊತ್ತು ಅಲ್ಲಿ ಮೇಂಟೆನೆನ್ಸ್ ಹಿಂಗೆ ಅಂತ. ಸೊ ಏನು ಭಯ ಪಡೋದೇನೋ ಬೇಡ, ಎಲ್ಲ ಆರಾಮಾಗಿ. ಅಲ್ಲಿ ನಮ್ಮದು 1:30 ಫ್ಲೈಟ್ ಇತ್ತು ಸರ್. ನಾವು ಆಲ್ಮೋಸ್ಟ್ 10 ಅಂದರೆ ನಾವು ರೀಚ್ ಆಗಿದ್ವಿ ಏರ್ಪೋರ್ಟ್.
ಅಲ್ಲಿ ಸ್ಟೇಟಸ್ ಆನ್ಲೈನಲ್ಲಿ ಸ್ಟೇಟಸ್ ಚೆಕ್ ಮಾಡಬೇಕಾದ್ರೆ ಅದು ಡಿಸರಪ್ಟೆಡ್ ಅದು ಇದು ಅಂತ ಬರ್ತಾಯಿತ್ತು. ಬಟ್ ಅಲ್ಲಿ ಫ್ಲೈಟಲ್ಲಿ ಅವರೆಲ್ಲ ಫ್ಲೈಟ್ ನಂಬರ್ ಟಿಕೆಟ್ ಚೆಕ್ ಮಾಡಿ ಒಳಗಡೆ ಬಿಡ್ತಾಯಿದ್ರು. ಅಂದರೆ ಮೊದಲೆಲ್ಲ ಹೆಂಗಿದ್ದು ನಾರ್ಮಲ್ ನಿಮ್ಮ ಕಡೆ ಟಿಕೆಟ್ ಇದ್ರೆ ಸಾಕು ಒಳಗಡೆ ಬಿಡ್ತಿದ್ರು. ಬಟ್ ಅಲ್ಲಿ ಪ್ರತಿಯೊಂದು ಫ್ಲೈಟ್ ನಂಬರ್ ಚೆಕ್ ಮಾಡಿ ಒಳಗಡೆ ಬಿಡ್ತಾಯಿದ್ರು. ಈಗ ಅಲ್ಲಿ ವಾರ ಸಿಚುವೇಶನ್ ಯಾವ ಥರ ಇತ್ತು, ನೀವು ಕಣ್ಣಾರೆ ನೋಡಿದ್ದು? ನಾವು ಕಣ್ಣಾರೆ ನೋಡಿದ್ರೆ ಸರ್ ನಮ್ಮ ರೂಮಿಂದ ಆಲ್ಮೋಸ್ಟ್ ನಮಗೆ ದೊಡ್ಡದೊಂದು ಹೊಗೆ ಕಾಣಿಸ್ತಾ ಇತ್ತು, ತುಂಬ ದೊಡ್ಡ ಬ್ಲಾಸ್ಟ್ ಆಗಿರೋ ಥರ ಹೊಗೆ ಕಾಣಿಸ್ತಿತ್ತು. ಅದನ್ನ ರೆಕಾರ್ಡ್ ಮಾಡಿದ್ದೆ ಮೊಬೈಲಲ್ಲಿ. ಆಮೇಲೆ ಒನ್ ಡೇ ನಮ್ಮ ರೂಮ್ ಹತ್ರನೇ ಎಲ್ಲೋ ಬ್ಲಾಸ್ಟ್ ಆಯಿತು. ರೂಮ್ ಸ್ವಲ್ಪ ವೈಬ್ರೇಟ್ ಆಗುತ್ತಲ್ಲ, ಆ ಥರ ವೈಬ್ರೇಟ್ ಕೂಡ ಆಯಿತು. ಸೌಂಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಅದು. ಆ ಟೈಮಲ್ಲಿ ನಿಮಗೆ ಹೇಗೆ ಅನಿಸುತ್ತೆ? ಪಕ್ಕದಲ್ಲೇ ನಿದ್ದೆಲ್ಲೋ ದಾಳಿ ಆದರೆ ತುಂಬ ಭಯ ಇತ್ತು ಸರ್. ನಾವು ಅಲ್ಲಿ ನಮ್ಮದು ವ್ಯೂ ಚೆನ್ನಾಗಿತ್ತು ರೂಮ್ದು, ಓಕೆ ಅಪಾರ್ಟ್ಮೆಂಟ್ದು. ಸೊ ವ್ಯೂ ತಗೊಂಡು ಆಚೆ ಕೂತಿದ್ವಿ, ನಾವು ಹೊರಗಡೆ ಹೋಗಿರಲಿಲ್ಲ ಅಲ್ಲ. ಸೊ ಅದೇನು ಸೌಂಡ್ ಆಯಿತು ಎಲ್ಲ ಕ್ಲೋಸ್ ಮಾಡಿ ಆಚೆ ಬಂದು ಕೂತ್ಕೊಂಡ್ಬಿಟ್ವಿ. ಅದು ತುಂಬ ಕಷ್ಟ ಆಗಿತ್ತು ಸರ್. ಅದು ಹೆವಿ ಭಯ ಪಟ್ಟಿದ್ವಿ ನಾವು. ಆ್ಯಕ್ಚುಲಿ ಅವತ್ತು ನಾವು ಆಚೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದೇನು ಇದಾಯ್ತಲ್ಲ ಅಟ್ಯಾಕು, ನಾವು ಏನೂ ಬೇಡ ಸುಮ್ಮನೆ ಮನೇಲಿರುವಂಥ ಮನೇಲಿದ್ವಿ. ಈಗ ಅಲ್ಲಿಂದ ಕ್ಷೇಮವಾಗಿ ಬಂದಿದ್ದಾರೆ, ಎಷ್ಟು ಕ್ಷೇಮ ಅನಿಸ್ತು. ತುಂಬ ಖುಷಿ ಆಗುತ್ತೆ ಸರ್. ದೇವ್ರ ದೊಡ್ಡವನು, ತುಂಬ ಖುಷಿ ಆಗುತ್ತೆ. ಎಲ್ಲ ಹಿರಿಯರ ಆಶೀರ್ವಾದ. ನಮ್ಮ ಕೃಷ್ಣ. ನಿಮ್ಮ ಫ್ರೆಂಡ್ಸು ಎಲ್ಲಿ ಎಷ್ಟು ಜನ ಇದ್ದಾರೆ ಸರ್? ನಾವು ಟೋಟಲ್ 3 ಜನ ಇದ್ವಿ. ಸೊ 3 ಜನ ಬಂದಿದ್ವಿ. ಹೌದು, ಒಂದೇ ಫ್ಲೈಟ್ ಬಂದಿದ್ವಿ. ಈ ಟಿ ವಿಗಳಲ್ಲಿ ಅದರಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀವಿ ನೋಡಿ, ತುಂಬ ಹಿಂಸೆ ಆಗೋಗ್ತಾ ಇದೆ. ಆ್ಯಕ್ಚುಲಿ ನಿನ್ನೆ ರಾತ್ರಿ ಇದಾಗಿ ನಾವು ಫ್ಲೈಟಿಗೆ ಬುಕ್ ಮಾಡ್ಕೊಂಡ್ವಿ. ಏನೋ ಬೈ ಲಕ್ ನಮಗೆ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಆಗಿದ್ದು. ಇನ್ನೂ ಅವ್ರ ಜೊತೆ ಹೋದ 2-3 ಸ್ಟೂಡೆಂಟ್ಸ್ಗೆ ಟಿಕೆಟ್ ಆಗಲಿಲ್ಲ. ಇನ್ನೊಂದು ಫ್ಲೈಟು ಇದ್ದಿದ್ದು ಅದು ಕ್ಯಾನ್ಸಲ್ ಆಗಿದೆ. ಬೈ ಲಕ್ ನಮ್ಮ ಅದೃಷ್ಟ ನಮ್ಮ ಮಗ ಸೇಫಾಗಿ ಬಂದಿದೆ. ಸರ್, ಯುದ್ಧ ಆಗ್ತಿದೆ ಅಂತ ತಮ್ಗೆ ಬಂತು, ಮಗ ಅಲ್ಲಿದ್ದ ನನ್ನ ಒಂದು ಭಯನೂ ಇತ್ತು. ಯಾವ ಥರ ಅನಿಸ್ತಾ ಇತ್ತು ಸರ್? ಏನಂದರೆ ಏನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸರ್. ತುಂಬ ಕಷ್ಟ ಆಯಿತು. ಆದರೂ ನಾವು ಫೋನ್ ಕಾಂಟ್ಯಾಕ್ಟಲ್ಲಿ ಇರ್ತಾಯಿದ್ವಿ, ಹಂಗಾಗಿ ತೊಂದರೆ ಇರಲಿಲ್ಲ. ಕಾಲೇಜಸ್ ಅವೆಲ್ಲ ಕ್ಲೋಸ್ ಆಗಿತ್ತು, ಸೇಫ್ಟಿಯಾಗಿದ್ದರು. ಮಾತ್ರ ಏನಂದ್ರೆ ಆ ಸೌಂಡ್ಸು ಅವೆಲ್ಲ ಬರ್ತಾಯಿದ್ದಂತೂ ಆ ಒಂದು ಇದಕ್ಕೆ ನಮಗೆ ಭಯ ಆಗ್ತಾಯಿತ್ತು. ಅದಕ್ಕೆ ಕರೆಸ್ಕೊಬಿಟ್ಟು. ನೀವು ಫೋನ್ ಮಾಡಿದಾಗ ಮಗನಿಗೆ ಏನು ಉತ್ತರ ಹೇಳ್ತಾ ಇದ್ರೆ, ಅವರು ನಿಮ್ಗೆ ಏನು ಉತ್ತರ ಹೇಳ್ತಾ ಇದ್ರು? ಇಲ್ಲ, ಏನಿಲ್ಲ, ಆರಾಮಾಗಿರಿ, ಬರೀ ವೈಬ್ರೇಷನ್ಸ್ ಆದ್ಬಿಟ್ರೆ ಬೇರೇನಿಲ್ಲ, ಮಿಕ್ಕಿದೆಲ್ಲ ಏನೋ ತೊಂದರೆ ಇಲ್ಲ ಅಂದ್ಬಿಟ್ಟು ಒಂದು ವಾರಕ್ಕಾಗೋಷ್ಟು ವಾಟರ್ ಬಾಟಲ್ಸು, ತಿಂಡಿ ಅವೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ವಿ. ಸರ್, ಭಾರತದೇಶದಿಂದ ಮಗ ಕ್ಷೇಮವಾಗಿ ಬಂದಿದ್ದಾರೆ, ಎಷ್ಟು ಖುಷಿ ತುಂಬ ಅಂತ ದೇವ್ರ ದಯದಿಂದ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ಸರ್. ಅದೇ ಮಿಕ್ಕಿದ ಯಾರು ಸ್ಟೂಡೆಂಟ್ಸ್ ಅಲ್ಲಿ ಓದ್ತಾ ಇದ್ದಾರೆ ಅವ್ರದ್ದೆಲ್ಲ ಏನು ಭಯನೂ ಇಲ್ಲ. ಫ್ಲೈಟ್ಸ್ ಓಪನ್ ಆಗಿದ್ದ ತಕ್ಷಣ ಕರ್ಸ್ಕೊಂಬಿಡಕ್ಕೆ ಬಂದ್ಬಿಡಕ್ಕೆ ಹೇಳ್ಬೇಕು ಅಷ್ಟೇ. ಗೌರ್ಮೆಂಟ್ ಯಾವ ರೀತಿ ಸಪೋರ್ಟ್ ಮಾಡಿ, ಅಲ್ಲಿನ ಸಂಘ ಸಂಸ್ಥೆಗಳೆಲ್ಲ ಯಾವ ರೀತಿ ಸಪೋರ್ಟ್? ಇಲ್ಲ, ಆ್ಯಕ್ಚುಲಿ ನಮ್ಮ ಹುಡುಗ ಇರೋದು ಅವಾಗಲೂ ಸ್ವಲ್ಪ ದೂರ ಆಯಿತು. ಅದನ್ನು ನಮ್ಮ ಹುಡುಗನಿಗೆ ಗೊತ್ತು. ಅದನ್ನು ನಾವು ಏನೂ ಕೇಳೋಕೆ ಆಗ್ತಾ ಇರಲಿಲ್ಲ. ಆ ಸಿಚುವೇಶನ್ ಮಾತ್ರ ನಾವು ತಿಳ್ಕೊತಾ ಇದ್ವಿ. ನಮ್ಮ ಹುಡುಗ ಸೇಫ್ ಆಗಿರೋದನ್ನು ನಾವು ಇದು ಮಾಡ್ತಾಯಿದ್ವಿ ಅಷ್ಟೇ. ಯಾವುದೋ ನಾವೇನೋ ಅದು ಇದು ಹೆಲ್ಪಿಂಗ್ ಎಲ್ಲ ಏನು ನಮಗೆ ಗೊತ್ತಾಗಿಲ್ಲ ಸರ್. I'm just returning from Dubai after 5 days. Practically Saturday and Sunday was very tight, no flight was there, all blocked. But this morning I tried in the counter, somehow they allowed me to go. Situation in Dubai is more or less stable, except 2 places. All the other places are really good. But whatever it may be, the fear of the people is there. That fear, they are not coming out. Sir, how is situation at the airport, sir? Airport situation is very calm. That where the